ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಸಮಾಜ ಸೇವಕ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಶ್ರವಣಕುಮಾರನ ವಿರುದ್ಧದ ಪ್ರಕರಣ ಹಿಂಪಡೆಯಲು ಆಗ್ರಹ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸಮಾಜ ಸೇವಕ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಶ್ರವಣಕುಮಾರರ ವಿರುದ್ಧ ದಾಖಲಾದ ಪೊಲೀಸ್ ಪ್ರಕರಣವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಶ್ರವಣಕುಮಾರರನ್ನ ಉದ್ದೇಶಪೂರ್ವಕವಾಗಿ ಪ್ರಕರಣದಲ್ಲಿ ಸಿಲುಕಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿರುವ ಸಂಘಟನೆಯ ಮುಖಂಡರು, ಇದು ಕೇವಲ ರಾಜಕೀಯ ಬೆಳವಣಿಗೆಯ ಉದ್ದೇಶಕ್ಕಾಗಿ ರೂಪಿಸಲಾದ ಪಿತೂರಿ ಪ್ರಕರಣವಾಗಿದ್ದು, ಅವರನ್ನ ರೌಡಿ ಶೀಟರ್ ಮಾಡಲು ನಡೆಸಿದ ಸಂಚು ಎಂದು ಆರೋಪಿಸಿದ್ದಾರೆ. ಈ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ್ ಕ್ರಾಂತಿ, ಈ ಪ್ರಕರಣದಲ್ಲಿ ಶ್ರವಣಕುಮಾರ ಯಾವುದೇ ರೀತಿಯ ಗಲಾಟೆಯಲ್ಲಿ ಭಾಗಿಯಾಗಿಲ್ಲ. ಅಲ್ಲದೆ ಘಟನೆ ನಡೆದಿರುವುದಕ್ಕೂ ಸ್ಪಷ್ಟ ಸಾಕ್ಷ್ಯಾಧಾರಗಳಿಲ್ಲ. ಹೀಗಾಗಿ ಅವರ ವಿರುದ್ಧದ ಪ್ರಕರಣವನ್ನು ತಕ್ಷಣ ಹಿಂಪಡೆದು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ ಕ್ರಾಂತಿ, ಜಿಲ್ಲಾ ಸಂಘಟನಾ ಸಂಚಾಲಕ ಅಜೀಜ್ ಸಾಬ ಐಕೂರ್, ಮಳಲಿ ಮಲ್ಲಿಕಾರ್ಜುನ ಶಾಖಾನವರ್, ನಿಂಗಣ್ಣ ಕಟ್ಟಿಗಿ ಶಾಪೂರ್, ಬಸವರಾಜ್ ಶೆಳಗಿ, ಬಸವರಾಜ್ ಗೋನಾಲ್, ಚಂದ್ರಶೇಖರ್ ಕಟ್ಟಿಮನಿ, ರಾಮಣ್ಣ ಶೆಳಗಿ, ಮೂರ್ತಿ ಬೊಮ್ಮನಹಳ್ಳಿ, ಮಹೇಶ್ ಸುಂಗಲ್ಕರ್, ಗಣಪತಿ ದೇವಿಕೇರಿ, ಮುತ್ತುರಾಜ್ ಮಹದೇವಪ್ಪ ಬೆನಕನಹಳ್ಳಿ, ಹನುಮಂತ್ ಗೋನಾಲ್, ಪುಣೆ ಹನುಮಂತ್ ಗುತ್ತಿದಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಕರಣದ ಸಮಗ್ರ ಪರಿಶೀಲನೆ ನಡೆಸಿ ನಿರಪರಾಧಿಯ ಮೇಲೆ ದಾಖಲಾದ ಪ್ರಕರಣವನ್ನ ಹಿಂಪಡೆಯುವಂತೆ ಸಂಘಟನೆಯು ಎಸ್ಪಿ ಅವರಿಗೆ ಮನವಿ ಮಾಡಿದೆ. ಆನಂದ್ ರಾಠೋಡ್, ಫ್ರೀಡಂ 19 ನ್ಯೂಸ್, ಯಾದಗಿರಿ. ಸುಳ್ಳು ಮಕ್ಕದೊಮ್ಮೆ ಹೂಡಿ ರೌಡಿ ಸೀಟರನ್ನು ಓಪನ್ ಮಾಡುತ್ತಿರುವ ಸುರಪುರ ಠಾಣೆ ಅಧಿಕಾರಿಗಳಿಗೆ, ಅಮಾಯಕರ ಮೇಲೆ ರೌಡಿ ಸೀಟರನ್ನು ಓಪನ್ ಮಾಡುತ್ತಿರುವ ಸುರಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ನಮ್ಮೆಲ್ಲರ ಹಿರಿಯರ ಮಾರ್ಗದರ್ಶನ ಆಗಿರ್ತಕ್ಕಂಥ, ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕ್ರಾಂತಿ ಸಾಬ್ರೆ ಮತ್ತು ಪ್ರಗತಿ ಎಲ್ಲ ದಲಿತ ಸಂಘ ಸಮಿತಿಯ ಸುರಪುರ ಮತ್ತು ಯಾದಗಿರಿ ಜಿಲ್ಲೆಯ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೇ, ಬಂಧುಗಳೇ, ಸುರಪುರ ಠಾಣೆಯ ಬಗ್ಗೆ ಹೇಳಕ್ ನಮ್ಗೆ ನಾಚಿಕೆ ಬರ್ತದೆ. ಯಾಕಂದ್ರೆ ನಾವೇನು ಹೇಳೋದ್ರ ಸ್ಥಿತಿಯಾಗಿ ಬಂದದ್ದು. ಸುರಪುರ ಠಾಣೆ ಅನ್ನೋ ಏನು ಯಾವುದೋ ವಾಚ್ಮನ್ ಡ್ಯೂಟಿ ಮಾಡ್ತಾರೆ, ಒಂದು ರಾಜಕೀಯ ಗುಲಾಮವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಠಾಣೆಯಲ್ಲಿ ಯಾವುದೇ ಒಂದು ದಾಖಲೆ ಆಗ್ಬೇಕಾದ್ರೆ ಕೇಸ್ ರೌಡಿ ಶೀಟರ್ ಓಪನ್ ಆಗ್ಬೇಕಾದ್ರೆ ಸುಮಾರು ಒಂದು 5-6 ಕೇಸ್ ನಾವು ಕಾಲ ಇರಬೇಕು. ಆ ಕೇಸ್ನಲ್ಲಿ ಇನ್ವಾಲ್ವ್ ಆಗದೆ ಅವನನ್ನು ಕೇಸ್ನಲ್ಲಿ ಇನ್ವಾಲ್ವ್ ಸೇರಿಸಿ ಶ್ರವಣಕುಮಾರ್ ಅನ್ನೋನನ್ನ ರೌಡಿ ಶೀಟರ್ ಅಂತ ಕೇಸಿ ಓಪನ್ ಮಾಡ್ತಾ ಇದ್ದಾರೆ. ಇವತ್ತ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಯೂನಿವರ್ಸಿಟಿಯ ಸ್ಪೋರ್ಟ್ಸ್ ಮ್ಯಾನ್ ಮತ್ತು ಮೇಲಾಗಿ ಕೆಲವು ಸಂಘಟನೆಗಾರ, ಇವತ್ತು ಸಂಘಟನೆಗಾರಗಳ ಮೇಲೆ ಹೋರಾಟಗಾರ ಮೇಲೆ ರೌಡಿ ಶೀಟರ್ ಮಾಡ್ತಾರಲ್ಲ, ಮತ್ತೆ ನಾವು ರೌಡಿಗಳನ್ನೇ ಆಗ್ಬೇಕಾಗ್ತದೆ. ರೌಡಿಗಳು ಇವರೇ ಕುಂತು ನಮ್ಮನ್ನು ರೌಡಿ ಮಾಡ್ತಾರೆ ಅಂತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗ್ಯದ. ದಯವಿಟ್ಟು ಆ ರೌಡಿ ಶೀಟರ್ ಓಪನ್ ಅದನ್ನು ರದ್ದುಪಡಿಸಬೇಕು ಮತ್ತು ಅವನಿಗೆ ಸೂಕ್ತವಾದ ಒಂದು ರೀತಿ ನ್ಯಾಯ ಸುರಪುರ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.